ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ಆಲ್ರೆಡಿ ತಮ್ಮನೇನ ನೋಡಿರ್ತೀರಾ. ಹೌದು, ಈ ಒಂದು ಕೆಲಸ ಮಾಡಿಲ್ಲ ಅಂದರೆ ಸೆಪ್ಟೆಂಬರ್ 14ನೇ ತಾರೀಕೊಳಗೆ ಈ ಕೆಲಸ ಮಾಡಿಲ್ಲ ಅಂದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಆಗಲಿ ಅಥವಾ ಅನ್ನಭಾಗ್ಯ ಯೋಜನೆಯಿಂದ ಹಣ ಆಗಲಿ ಬರೋದಿಲ್ಲ. ಪ್ರತಿಯೊಬ್ಬರು ಮಹಿಳೆಯರು ಎಸ್ಪೆಷಲಿ ಈ ಕೆಲಸನ ಮಾಡಲೇಬೇಕು. ನೀವು ಏನದು ಕೆಲಸ ನೀವು ಮಾಡಿದ್ದೀರಾ ಇಲ್ಲ ಅಂತ ಚೆಕ್ ಮಾಡಬೇಕು ಅಂದರೆ ವಿಡಿಯೋನ ಸ್ಕಿಪ್ ಮಾಡ್ದೇ ನೋಡಿ. ಹಾಗೆ 12-13ನೇ ಕಂತಿನ ಹಣ ನಿಜವಾಗ್ಲೂ ಬಿಡುಗಡೆ ಆಗಿದೆಯಾ, ಹಾಗಾದರೆ ಎಷ್ಟು ಜಿಲ್ಲೆಗೆ ಬಿಡುಗಡೆ ಆಗಿದೆ, ನಮ್ಮ ಜಿಲ್ಲೆಗೆ ಯಾವಾಗ ಬರುತ್ತೆ ಅಂತ ಯಾರ್ಯಾರು ಕಾಯ್ತಿದ್ದೀರಾ ಅವ್ರಿಗೆ ಎಲ್ಲರಿಗೂ ಕೂಡ ಈ ವಿಡಿಯೋದಲ್ಲಿ ಆನ್ಸರ್ ಕೊಡ್ತೀನಿ. ಹಾಗಾಗಿ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮಗೆ ಯಾವಾಗ ಕ್ಲಿಯರಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ. ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಆವಾಗ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋನ ಮಿಸ್ ಮಾಡ್ದಲ್ಲೇ ನೋಡ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಲೈಕ್ ಮಾಡೋದ್ರಿಂದ ನಂಗೆ ಗೊತ್ತಾಗುತ್ತೆ ನಾನು ಮಾಡ್ತಿರೋ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದೆ ಅಂತ. ಇನ್ನಷ್ಟು ಯಾವುದೇ ಗೌರ್ಮೆಂಟ್ ಅಪ್ಡೇಟ್ಸ್ ಬರಲಿ, ಸ್ಕೀಮ್ಸ್ಗಳ ಬಗ್ಗೆ ಆಗಲಿ ಅಥವಾ ಸೇವಿಂಗ್ಸ್ ಸ್ಕೀಮ್ಗಳ ಬಗ್ಗೆ ಆಗಲಿ ನನ್ನ ಚಾನಲಲ್ಲಿ ವಿಡಿಯೋಸ್ ಮಾಡಿ ತಿಳಿಸ್ತಾನೆ ಇರ್ತೀನಿ. ಬನ್ನಿ ವಿಡಿಯೋನ ಕ್ವಿಕ್ಕಾಗಿ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ 12-13ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗಿದೆಯಾ ಅಂತಂದರೆ ಖಂಡಿತವಾಗ್ಲೂ ಇಲ್ಲ. ಯಾರಿಗೂ ಅಂದರೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆಗಿರೋಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ತಿಳಿಸಿದ್ದಾರೆ, ನಾವು ಕೇವಲ 11ನೇ ಕಂತಿನ ಹಣದವರೆಗೂ ಮಾತ್ರ ಬಿಡುಗಡೆ ಮಾಡಿರೋದು. ಇನ್ನು 12-13ನೇ ಕಂತಿನ ಹಣ ಬಿಡುಗಡೆ ಮಾಡಬೇಕು. ಕೆಲವೊಂದು ತಾಂತ್ರಿಕ ಸಮಸ್ಯೆಗಳಿಂದ ನಮಗೆ ಬಿಡುಗಡೆ ಮಾಡೋಕ್ಕಾಗ್ತಿಲ್ಲ. ನಾನು ಹಣಕಾಸು ಇಲಾಖೆ ಹತ್ರ ಕೂಡ ಮಾತಾಡಿದ್ದೀನಿ, ಹಾಗೆ CM ಸಿದ್ದರಾಮಯ್ಯ ಸರ್ ಹತ್ರನೂ ಕೂಡ ಮಾತಾಡಿದ್ದೀನಿ. ಹಣಕಾಸು ಇಲಾಖೆಯಿಂದ ಹಣ ಬಂದ ಕೂಡಲೇ ನಾವು DBT ಮುಖಾಂತರ ಪ್ರತಿಯೊಬ್ಬ ಫಲಾನುಭವಿಗಳಿಗೂ ಕೂಡ ಅಂದರೆ ಮಹಿಳೆಯರಿಗೆ ನಾವು ಹಣನ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಗೌರಿ ಗಣೇಶ ಹಬ್ಬದಷ್ಟೊತ್ತಿಗೆ ಬರಬೇಕಿತ್ತು. 12-13ನೇ ಕಂತಿನ ಹಣ ಅಂದರೆ ಜುಲೈ ಮತ್ತು ಆಗಸ್ಟ್ ತಿಂಗಳು ಹಣ ಬರಬೇಕಿತ್ತು ಇಷ್ಟೊತ್ತಿಗಾಗಲೇ. ಬಟ್ ಕೆಲವೊಂದು ತಾಂತ್ರಿಕ ದೋಷಗಳಿಂದ ನಮಗೆ ಜಮಾ ಮಾಡೋಕ್ಕಾಗ್ತಿಲ್ಲ ಅಷ್ಟೇ. ಹಣಕಾಸು ಇಲಾಖೆಯಿಂದ ನಮಗೆ ಹಣ ಬಂದ ತಕ್ಷಣ ನಾವು DBT ಮುಖಾಂತರ ಆದಷ್ಟು ಬೇಗ ಜಮಾ ಮಾಡ್ತೀವಿ. ಈ ಸೆಪ್ಟೆಂಬರ್ 30ನೇ ತಾರೀಕೊಳಗೆ 12 ಮತ್ತು 13ನೇ ಕಂತಿನ ಹಣ ಪ್ರತಿಯೊಬ್ಬ ಫಲಾನುಭವಿಗಳಿಗೂ ಕೂಡ ಜಮಾ ಆಗುತ್ತೆ ಅಂದ್ಬಿಟ್ಟು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ತಿಳಿಸಿದ್ದಾರೆ. ನೀವು ಯೂಟ್ಯೂಬಲ್ಲಿ ಬೇರೆ ಯೂಟ್ಯೂಬರ್ಸ್ ಕೂಡ ವಿಡಿಯೋ ಮಾಡಿರೋದನ್ನ ನೋಡ್ಬೋದು. ಇವತ್ತು ಈ 10 ಜಿಲ್ಲೆಗೆ ಜಮಾ ಆಗುತ್ತೆ, ನಾಳೆ ಈ 15 ಜಿಲ್ಲೆಗೆ ಜಮಾ ಆಗುತ್ತೆ ಅಂತ ಹೇಳ್ತಿದ್ದಾರೆ. ದಯವಿಟ್ಟು ಅದೆಲ್ಲ ಫೇಕ್ ನ್ಯೂಸು. ಯಾವುದೇ ಕಾರಣಕ್ಕೂ ಕೂಡ ಮೇನ್ ಅಧಿಕಾರಿಗಳೇ ತಿಳಿಸಿದ್ದಾರೆ ನಾವು ಜಮಾ ಮಾಡಿಲ್ಲ ಅಂತ. ದಯವಿಟ್ಟು ಆ ಥರ ವೀಡಿಯೋಸ್ ಬಂದರೂ ಕೂಡ ನೀವು ನೋಡೋಕ್ಕೂ ಹೋಗಬೇಡಿ, ಅದನ್ನು ನಂಬೋಕ್ಕೂ ಹೋಗಬೇಡಿ. ಯಾವುದೇ ಕಾರಣಕ್ಕೂ ಕೂಡ ಹಣ ರಿಲೀಸ್ ಮಾಡಿಲ್ಲ. ಹಣ ಜಮಾ ಆಗ್ತಿದೆ ಅಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತೇ ಆಗುತ್ತೆ. ಅವರು ಅಫಿಷಿಯಲ್ ಆಗಿ ಮೀಡಿಯಾದಲ್ಲಿ ಅನೌನ್ಸ್ ಮಾಡ್ತಾರೆ. ಅವರೇ ಹೇಳ್ತಿದ್ದಾರೆ ನಾವು ಇನ್ನೂ ಜಮಾ ಮಾಡಿಲ್ಲ ಅಂತ. ಸೊ ಹಾಗಾಗಿ ಯಾರು ಕೂಡ ನಂಬಕ್ಕೆ ಹೋಗಬೇಡಿ. ಯಾವುದೇ ಕಾರಣಕ್ಕೂ ಯಾವ ಜಿಲ್ಲೆಗೂ ಕೂಡ ಹಣ ಜಮಾ ಆಗಿಲ್ಲ. 12 ಮತ್ತು 13ನೇ ಕಂತಿನ ಹಣ ಕೇವಲ 11ನೇ ಕಂತಿನ ಹಣದವರೆಗೂ ಮಾತ್ರ ಜಮಾ ಆಗಿರೋದು. ಇದೊಂದು ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಕೇವಲ 11 ಕಂತಿನ ಹಣಗಳು ಮಾತ್ರ ಬಂದಿರೋದು ಎಲ್ಲರ ಖಾತೆಗೆ. ಇನ್ನು 12 ಮತ್ತು 13ನೇ ಕಂತಿನ ಹಣ ಜಮಾ ಮಾಡ್ತಾರೆ ಆದಷ್ಟು ಬೇಗ. ಅದ್ರ ಬಗ್ಗೆ ಕೂಡ ಏನಾರ ಹೊಸ ಅಪ್ಡೇಟ್ ಬಂದರೆ ನಾನು ನನ್ನ ಚಾನಲಲ್ಲಿ ವೀಡಿಯೋಸ್ ಮಾಡಿ ತಿಳಿಸ್ತಾನೆ ಇರ್ತೀನಿ. ನೆಕ್ಸ್ಟ್ ನೋಡೋಕೆ ಹೋದರೆ ಸೆಪ್ಟೆಂಬರ್ 14ನೇ ತಾರೀಕೊಳಗೆ ಈ ಕೆಲಸ ಮಾಡಲೇಬೇಕು ಅಂತ ನಾನು ಹೇಳಿದ್ನಲ್ಲ, ಅದು ಯಾವುದಪ್ಪ ಅಂದರೆ ಸಾಕಷ್ಟು ಬಾರಿ ಇದ್ರ ಬಗ್ಗೆ ಕೂಡ ನಾನು ವಿಡಿಯೋ ಮಾಡಿದ್ದೀನಿ. ಏನಪ್ಪ ಅಂತಂದರೆ ಆಧಾರ್ ಕಾರ್ಡ್ ಅಪ್ಡೇಟ್. ಹೌದು, ಯಾರೆಲ್ಲ 10 ವರ್ಷಗಳ ಹಿಂದೆ ನೀವು ನಿಮ್ಮ ಆಧಾರ್ ಕಾರ್ಡ್ನ ಮಾಡಿಸಿದ್ರಿ, ಯಾವುದೇ ರೀತಿ ಚೇಂಜಸ್ ಮಾಡಿಲ್ಲ, ಅಡ್ರೆಸ್ ಆಗಲಿ, ಫೋನ್ ನಂಬರ್ ಆಗಲಿ, ಹೆಸರಾಗಲಿ ಏನೂ ಚೇಂಜಸ್ ಮಾಡಿಲ್ಲ, 10 ವರ್ಷದಿಂದ ನಾನು ಹಂಗೆ ಇಟ್ಕೊಂಡಿದ್ದೀನಿ ಆಧಾರ್ ಕಾರ್ಡ್ ಅಂದರೆ ದಯವಿಟ್ಟು ಅಪ್ಡೇಟ್ ಮಾಡಿಸಿ. ಇನ್ನು ಸೆಪ್ಟೆಂಬರ್ 14ನೇ ತಾರೀಕುವರೆಗೂ ಟೈಮ್ ಇದೆ. ಯಾಕಂದರೆ ನೀವೇನಾರು ಅಪ್ಡೇಟ್ ಮಾಡಿಸಿಲ್ಲ ಅಂತಂದರೆ ನಿಮ್ಮ ಆಧಾರ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ. ಆವಾಗ ನೀವು ಗೃಹಲಕ್ಷ್ಮಿ ಹಣ ತೊಗೊತಿರ್ತೀರಾ ಅಥವಾ ಅನ್ನಭಾಗ್ಯ ಯೋಜನೆ ಹಣ ತೊಗೊತಿರ್ತೀರಾ. ಅದೊಂದೇ ಅಲ್ಲ, ನೀವು ಯಾವ್ದಾರ ಗೌರ್ಮೆಂಟ್ ಸ್ಕೀಮ್ಸ್ಗೆ ಅಪ್ಲೈ ಮಾಡಿ ಹಣ ತೊಗೊತಿರ್ತೀರಾ, ಏನಾರ ಪೆನ್ಷನ್ ಸ್ಕೀಮಿಗೆ ಅಪ್ಲೈ ಮಾಡಿ ತೊಗೊತಿರ್ತೀರಾ ಅಂದರೆ ಯಾವ ಹಣ ಕೂಡ ಬರೋದಿಲ್ಲ. ನಿಮ್ಮದು ಆಧಾರ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅಂದರೆ ನಿಮ್ಮದು ಅದಕ್ಕೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಯೋಜನೆ ಕೂಡ ಸ್ಟಾಪ್ ಆಗುತ್ತೆ. ಯಾಕಂದರೆ ಆಧಾರ್ ಕಾರ್ಡ್ ಅನ್ನೋದು ಪ್ರತಿಯೊಂದಕ್ಕೂ ಲಿಂಕ್ ಆಗಿರುತ್ತೆ ಇವಾಗ. ಹಾಗಾಗಿ ಹೇಳ್ತಾ ಇರೋದು, ಅಪ್ಡೇಟ್ ಮಾಡಿಸಿಲ್ಲ ಅಂದರೆ ಪ್ಲೀಸ್ ಇನ್ನೂ 2 ದಿನ ಟೈಮ್ ಇದೆ, ಆದಷ್ಟು ಬೇಗ ಹೋಗಿ ಅಪ್ಡೇಟ್ ಮಾಡಿಸಿ. ಯಾಕಂದ್ರೆ ಮತ್ತು ಆಮೇಲೆ ಹಣ ಕೊಟ್ಟು ಮಾಡಿಸ್ಬೇಕಾಗುತ್ತೆ. ಆಮೇಲೆ ನಿಮಗೆ ಅಪ್ಡೇಟ್ ಮಾಡ್ಸೋಕ್ಕೆ ಅವ್ರು ಲಿಂಕೇ ಓಪನ್ ಮಾಡಿಲ್ಲ ಅಂದರೆ ನಿಮಗೆ ತುಂಬಾ ಕಷ್ಟ ಆಗುತ್ತೆ ಆಮೇಲೆ ಅಪ್ಡೇಟ್ ಮಾಡ್ಸೋಕ್ಕೆ. ಹಾಗಾಗಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಇನ್ನೂ 2 ದಿನ ಟೈಮ್ ಇದೆ, ಪ್ಲೀಸ್ ಆದಷ್ಟು ಬೇಗ ಅಪ್ಡೇಟ್ ಮಾಡಿಸಿಲ್ಲ ಅಂದರೆ ಅಪ್ಡೇಟ್ ಮಾಡಿಸಿ. ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಏನಪ್ಪ ಇದು ಹೇಳ್ತಾನೆ ಇರ್ತಾರೆ, ಅವರು ಕೂಡ ಪೋಸ್ಟ್ಪೋನ್ ಮಾಡ್ತಿರ್ತಾರೆ ಅಂತ. ಇದು ಲಾಸ್ಟ್
ಡೆಡ್ಲೈನ್ ಇನ್ನೂ ಅವ್ರು ಪೋಸ್ಟ್ಪೋನ್ ಮಾಡಲ್ಲ. ಯಾಕಂದರೆ ಸಾಕಷ್ಟು ಬಾರಿ ಈ ಆಧಾರ್ ಕಾರ್ಡ್ ಅಪ್ಡೇಟ್ಗೆ ಪೋಸ್ಟ್ಪೋನ್ ಮಾಡ್ತಾನೆ ಇದ್ದಾರೆ, ತುಂಬ ಜನ ಮಾಡಿಸಿಲ್ಲ ಅಂತ. ಬಟ್ ನೀವು ಇನ್ನೂ ಮಾಡಿಸಿಲ್ಲ ಅಂತಲೇ ನಿಮಗೆ ತೊಂದರೆ ಆಗೋದು. ಸೊ ಹಾಗಾಗಿ ಆದಷ್ಟು ಬೇಗ ಹೋಗಿ ಮಾಡಿಸಿ. ನಿಮಗೆ ಗೊತ್ತಿರೋರು ಯಾರು ಮಾಡಿಸಿಲ್ಲ ಅಂದರೂ ಕೂಡ ಅವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಇದು ತುಂಬಾ ಇಂಪಾರ್ಟೆಂಟ್. ಪ್ರತಿಯೊಬ್ಬರು ಕೂಡ 10 ವರ್ಷ ಆಗಿದೆ, ನಾವೇನು ಚೇಂಜಸ್ ಮಾಡಿಲ್ಲ ಅಂದರೆ ಮಾಡಿಸಲೇಬೇಕು. ಓಕೆನಾ? ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋಯಿಂದ ಹೆಲ್ಪ್ಫುಲ್ ಆಯಿತು, ಮಾಹಿತಿ ಸಿಕ್ತು ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ನನ್ನ ವೀಡಿಯೋಸ್ನ ನೋಡ್ತಾ ಇರಿ. ಮತ್ತಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನನ್ನ ವೀಡಿಯೋಸ್ನ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನನ್ನ ಇನ್ಸ್ಟಾಗ್ರಾಮನ್ನು ಕೂಡ ಫಾಲೋ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.